ಯುವಕರಲ್ಲಿ ಗುಪ್ತವಾಗಿರುವ ಮಾನವೀಯತೆಯನ್ನು ವಿಶ್ವಧರ್ಮವಾಗಿ ಅನುಸರಿಸುವ ಮುಖಾಂತರ ವಿಶ್ವಶಾಂತಿಯನ್ನು ಕಾಪಾಡಬೇಕು. ಜೊತೆಗೆ ಮುಂದಿನ ಪೀಳಿಗೆಯು ವಿಶ್ವಶಾಂತಿಯ ಬೀಜ ಬಿತ್ತಬೇಕೆಂದು ಚಿಕ್ಕಮಗಳೂರು ನಗರದ ಎಸ್ಟಿಜೆ ಕಾಲೇಜಿನಲ್ಲಿ ಸಮಾಜ ಸೇವಕರಾದ ಹರಿಹರನ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಕಾರ್ಯಕ್ರಮ ನಡೆಯಿತು. ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಸುಂದರಗೌಡ ಅವರು ಮಾತನಾಡಿ, ಮಾನವೀಯತೆಯೇ ವಿಶ್ವಧರ್ಮವಾಗಬೇಕು. ಅಣುಬಾ ಮುಕ್ತ ವಿಶ್ವವೇ ನಿಜವಾದ ಸ್ವರ್ಗ. ಹಸಿರು ಕವಚವನ್ನು ತಾಪಮಾನ ನಿವಾರಣೆಗಾಗಿ ಪ್ರತಿಯೊಬ್ಬರೂ ಯಥೇಚ್ಛವಾಗಿ ಬೆಳೆಸುವ ಮೂಲಕ ತಾಪಮಾನ ಏರಿಕೆಯನ್ನು ನಿಯಂತ್ರಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಕೇವಲ ಗಂಟೆಗಳ ಮೊದಲು ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಪ್ರಿನ್ಸಿಪಾಲ್ ತುಂಬ ಹೃದಯದಿಂದ ಒಪ್ಪಿಕೊಂಡು ನಮ್ಮ ಸಂಪನ್ಮೂಲ ವ್ಯಕ್ತಿಯಾದ ಹರಿಹರನ್ ಅವರು ಸಮಾಜ ಸೇವಕರು ಮತ್ತು ನಮ್ಮ ಈ ಪ್ರತಿಭೆಯ ಒಂದು ಬೆಳವಣಿಗೆಗೆ ಯಾವ ರೀತಿ ನಾವು ಕೆಲಸ ಮಾಡಬೇಕು, ನಮ್ಮ ಪ್ರತಿಯೊಬ್ಬರಲ್ಲೂ ಸ್ಕಿಲ್ ಇದೆ, ಆ ಸ್ಕಿಲ್ಲನ್ನು ಕ್ರಿಯೇಟಿವಿಟಿ ಮುಖಾಂತರ ಸಮಾಜಮುಖಿಯಾಗಿ ಬೆಳೆಸುವಂಥ ಕಾರ್ಯಕ್ರಮಕ್ಕೆ ಯಾವಾಗ ನಾವು ತೊಡಗಿಸ್ತೀವಿ ಆವಾಗ ಮಾತ್ರ ಈ ದೇಶ ಸಂಪನ್ಮೂಲವಾಗುತ್ತೆ. ನಾವು ಸಂಪನ್ಮೂಲ ವ್ಯಕ್ತಿಗಳು ಇದ್ರೂ ಕೂಡ ನಮ್ಮ ಒಳಗಿನ ಸಂಪತ್ತನ್ನು ತಿಳ್ಕೊಳ್ಳಿಕ್ಕೆ ನಾವು ಅನೇಕ ಸಂದರ್ಭಗಳಲ್ಲಿ ಕೇವಲ ಅಕಾಡೆಮಿಕ್ ಆಗಿ ನಾವು 100% ಮಾರ್ಕ್ಸ್ ತೆಗೆದ್ರೂ ಕೂಡ ಆ ಮಾರ್ಕಿನ ಒಂದು ಕ್ರಿಯೇಟಿವಿಟಿ ಸಮಾಜ ಸೇವೆಗೆ ತೊಡಗಿಸುವಾಗ ಮಾತ್ರ ಆಗುತ್ತೆ ಅನ್ನುವಂಥದ್ದನ್ನು ಇವತ್ತು ಒತ್ತಿ ಹೇಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರು ಇದರ ಬಗ್ಗೆ ಮಾತಾಡ್ತಾರೆ. ಮತ್ತೆ ನಾನು ಮುಖ್ಯವಾಗಿ ನಂದು ಒಂದು ಕನಸಿದೆ, ಈ ಪ್ರಪಂಚದಲ್ಲಿ ಮಾನವೀಯತೆ ಮಾತ್ರ ಬೆಳೆದ್ರೆ ಖಂಡಿತವಾಗಿ ಈ ಪ್ರಪಂಚ ಶಾಂತಿಯಿಂದ ಮತ್ತು ನೆಮ್ಮದಿಯಿಂದ ಇವತ್ತು ಯುದ್ಧ ಮುಕ್ತವಾದ ಒಂದು ಜಗತ್ತನ್ನು ನಾವು ಸೃಷ್ಟಿ ಮಾಡಬೇಕಾದ್ರೆ ನಮ್ಮಲ್ಲಿ ಮಾನವೀಯತೆಯನ್ನು ಬೆಳೆಸಬೇಕಾದ್ದು ಅತ್ಯಂತ ಮುಖ್ಯವಾದ ಒಂದು ಸಬ್ಜೆಕ್ಟ್. ಅದು ಚಿಕ್ಕ ಮಕ್ಕಳು ಇದ್ದಾರಲ್ವಾ, ಅವ್ರಿಗೆ ಒಂದು ಗೋಲ್ಡ್ ಕಾಯಿನ್ ಕೊಡಿ, ಒಂದು ಚಾಕ್ಲೇಟ್ ಕೊಡಿ. ಯಾವ ತಗೊಳ್ತಾರೆ ಅವರು? ಯಾಕೆಂದ್ರೆ ಗೋಲ್ಡ್ ಕಾಯಿನ್ ವ್ಯಾಲ್ಯೂ ಗೊತ್ತಿಲ್ಲ. ನಿಮ್ಗೂ ಕೊಟ್ಟರೆ ನೀವೇನ್ ಮಾಡ್ತೀರಾ ಅಲ್ವಾ? ಅದೇ ತರ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಗೋಲ್ಡ್ ಕಾಯಿನ್ ವ್ಯಾಲ್ಯೂ ಗೊತ್ತಿಲ್ಲ. ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ. ಮತ್ತೊಂದು ಲೈಫ್ ಇದೆಯಾ ನಮಗೆ? ಇದು ಬಿಟ್ರೆ ಬೇರೆ ಜನ್ಮ ಇದೆಯಾ? ಗೊತ್ತಿಲ್ಲ ನಮಗೆ ಅಲ್ವಾ? ನಾನು ಇದು ಒಂದು ಜನ್ಮ ಇದೆ ನಿಮಗೆ ಯಾಕೆ ಹೇಳ್ತೀನಿ ಅಂದರೆ, ಇದೇ ತಾಯಿ ತಂದೆ ಹುಟ್ಟಿದ್ದೀವಿ ನಾವು ಅಲ್ವಾ? ಬೇರೆ ಜನ್ಮ ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಇದೇ ಫ್ರೆಂಡ್ಸು, ಇದೇ ಸ್ಕೂಲು, ಇದೇ ವಾತಾವರಣ, ಇದು ಒಂದೇ ಅಲ್ವಾ? ಅಲ್ವಾ? ಕಾರ್ಯಕ್ರಮದಲ್ಲಿ ಎಸ್ಟಿಜೆ ಕಾಲೇಜು ಪ್ರಾಂಶುಪಾಲರಾದ ಭಾರತಿ, ಶಿಕ್ಷಕರಾದ ಚಂದ್ರಶೇಖರ್, ಸಮಾಜ ಸೇವಕರಾದ ರವಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.